ನಾನು ಕೂತ್ಕೊಳ್ಳೋದಿಲ್ಲ. ನಮ್ಮ ರಾಜ್ಯದಲ್ಲಿ ಈ ಪಕ್ಷದ ಬೆಳವಣಿಗೆಗೆ ಎಷ್ಟು ಕೈಲಿ ಶಕ್ತಿ ಇದೆಯೋ, ಏಕೆಂದರೆ ಒಂದು ನಾನು ವೀಲ್ ಚೇರಲ್ಲಿ ಬಂದೆ. ಈಗ ಪಾರ್ಲಿಮೆಂಟ್ಗೂ ವೀಲ್ ಚೇರ್ಲೇ ಹೋಗ್ತಾ ಇದ್ದೀನಿ. ನಮ್ಮ ರಾಜ್ಯದ ವಿಷಯದ ಬಗ್ಗೆ, ದೇಶದ ವಿಷಯದ ಬಗ್ಗೆ ಮಾತನಾಡುವಾಗ ನಾನು ನಿರ್ಭಯವಾಗಿ ಮಾತನಾಡ್ತಾ ಇದ್ದೆ. ಯಾರ ಹಂಗಿಗೆ ಒಳಗಾಗಿ ನಾನು ಮಾತನಾಡಿದನಲ್ಲ. ಇಲ್ಲಿ ನಮ್ಮ ಪಕ್ಷದ ಬೆಳವಣಿಗೆಗೆ ನಾವು ಎನ್.ಡಿ.ಎನಲ್ಲಿ ಇದ್ದೇವೆ, ಆದರೆ ಪಕ್ಷನೂ ಸಂಘಟನೆ ಮಾಡಬೇಕಲ್ಲ. ಇಲ್ಲಿ ತಿಪ್ಪೇಸ್ವಾಮಿಯವರಿದ್ದಾರೆ, 5 ಕಾರ್ಪೊರೇಷನ್ ಮಾಡಿದ್ದಾರೆ, ಅದಕ್ಕೊಬ್ಬೊಬ್ಬರನ್ನು ಮುಖ್ಯಸ್ಥರು ಮಾಡಿದ್ದಾರೆ. ಅದರ ಮೇಲ್ವಿಚಾರಣೆಗೆ ರಮೇಶ್ ಗೌಡ್ರನ್ನು ಮಾಡಿದ್ದಾರೆ. ಈಗ ಕಾರ್ಪೊರೇಷನ್ಗೆ 369 ಸೀಟ್ಗಳಿದೆ. ಇಲ್ಲಿ ಎಷ್ಟು ಸೀಟ್ ನಿಲ್ಲೋದು, ಏನು ಮಾಡೋದು? ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಹೀಗೆ ನಮ್ಮ ರಾಜ್ಯದ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಾರ್ಟಿ ಆಫೀಸ್ಗೆ ಬರ್ತೇನೆ, ಎಲ್ಲಿ ಕಾರ್ಯಕ್ರಮ ನಡೆದರೆ ಅಲ್ಲಿಗೆ ಹೋಗ್ತೇನೆ. ನನಗೆ ಮಾತಾಡೋದಕ್ಕೆ ಅದು ಭಗವಂತನ ಅನುಗ್ರಹ. ಶೃಂಗೇರಿ ಶಾರದಾಂಬೆ ಆ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾಳೆ. ನಾನು ಈಗ 75 ವರ್ಷದಲ್ಲಿ ಏನು ನಡೀತು ಅಂತ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ತೀನಿ. ಅದರಿಂದ ನಾನೇನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ, ಆ ಕೆಲಸದ ವಿಷಯದಲ್ಲಿ ಎಲ್ಲಿ ನನ್ನ ಪ್ರವೇಶ ಅವಶ್ಯಕತೆ ಇದೆಯೋ ಆ ಹಂತದಲ್ಲಿ ನಾನು ರಾಜ್ಯಕ್ಕೆ ಒಳ್ಳೆಯದಾಗೋ ಹಿನ್ನೆಲೆಯಿಂದ, ದೇಶಕ್ಕೆ ಒಳ್ಳೆಯದಾಗೋ ಹಿನ್ನೆಲೆಯಿಂದ ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೇನೆ.